ಸರ್ವರಿಗೂ ಶರಣು ಶರಣಾರ್ಥಿ. ಇವತ್ತಿನ ದಿನ ಮನುಷ್ಯ ಜೀವನದಲ್ಲಿ ನಾಮಾಭಿಮಾನ ಅನ್ನೋದು ಯಾವ ಪಾತ್ರವನ್ನು ನಿರ್ವಹಿಸ್ತೈತಿ, ಅದು ಏನೆಲ್ಲ ಒಬ್ಬ ಮನುಷ್ಯನ ಜೀವನದೊಳಗೆ ಏನೆಲ್ಲ ಕೆಲಸ ಮಾಡ್ತೈತೆ ಅನ್ನೋದಕ್ಕೊಂದು ಕತೆ ಹೇಳೋಣ ಇವತ್ತು. ಇದನ್ನು ನಾನು ಭಾಳ ವರ್ಷಗಳ ಹಿಂದೆ ಕೇಳಿದ್ದೆ, ಒಬ್ಬ ಗುರುಗಳಿಂದ ಕೇಳಿದ್ದೆ ನಾನು ಇದನ್ನು. ಅದನ್ನು ನಿಮ್ಮ ಕೂಡ ನಾನು ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ. ಈ ಕತೆ ಶುರು ಆಗೋದು ಸ್ವಾತಂತ್ರ್ಯಕ್ಕಿಂತ ಪೂರ್ವದಲ್ಲಿ ಅಂದರೆ ನಿಮಗೆ ಅನಿಸ್ತಿರ್ಬೇಕು. ಆಗ ಈ ಜಮೀನ್ದಾರು ಸಾಹುಕಾರಗಳು ಅವ್ರದ್ದೇ ಎಲ್ಲ ನಡೀತಿತ್ತು. ಆವಾಗ ಕೂಲಿ ಕಾರ್ಮಿಕರು ಜಾಸ್ತಿ, ಅವಾಗ ಹೆಚ್ಚು ಕೆಲಸನ ಸಿಗ್ತಿರ್ಕಿಲ್ಲ ಅವರಿಗೆ. ಕೆಲಸ ಕೊಟ್ಟರೆ ಸಾಕಪ್ಪ ಅನ್ನುವಂಥ ಒಂದು ದಿನ ಆಗಿನ ಕಾಲ ಇತ್ತದು. ಅವಾಗೂ ಏನು ದುಡ್ಡಿಲ್ಲ, ಏನು ಜೋಳ ಆಗಲಿ ಏನಾದ್ರು ಗೋಧಿ ಆಗಲಿ ಕೊಟ್ಟು ಹಿಂಗೆ ಕೆಲಸ ಮಾಡಿಸ್ಕೊಳ್ಳೋಂಥ ಒಂದು ದಿನ ಅದು. ಅದರಾಗ ಈ ಜೀತ ಅನ್ನುವಂಥ ಒಂದು ಭೂತ ಇರುವಂಥ ಕಾಲಘಟ್ಟ ಅದು. ಅಂಥ ಟೈಮ್ನಾಗೆ ಇರುವಂಥ ಒಂದು ಕತೆ ಇದೆ. ಒಂದು ಊರಾಗ ಒಬ್ಬವ ಶ್ರೀಮಂತ ಯಾವ ರೀತಿ ಇದ್ದಂದ್ರೆ, ಅವನ ಮನೆಯೊಳಗೆ ಕೆಲಸ ಮಾಡೋಕ್ಕೆ ಬಂದಂಥ ಕೆಲಸಗಾರರಿಗೆ ಕೆಲಸ ಮಾಡಿಸ್ಕೊಳ್ಳೋದು ಆರಿದಾರೆ. ಅವ್ರಿಗೆ ಯಾವುದೇ ರೀತಿಯಿಂದ ಹಣ ಆಗಲಿ ಕಾಳಾಗಲಿ ಏನು ಕೊಡುವಂಥದ್ದಿಲ್ಲ. ಕೆಲಸ ಮಾಡಿಸ್ಕೊಳ್ಕರಿ ಅದರ ಪಗಾರ ಕೊಡೋಂಗಿಲ್ಲ. ಈ ರೀತಿ ಒಂದು ಮೈಂಡ್ ಸೆಟ್ ಒಂದು ಯಾರ್ದೋ ಆ ಶ್ರೀಮಂತಂದು. ಕೆಲಸ ಮಾಡಿಸ್ಕೊಂಡು ಪಗಾರ ಕೊಡೋದಿಲ್ಲ ಅಂದ್ರೆ ಅದೆಂಥ ಟ್ರಿಕ್ ಇರಬೇಕು ಅಂತ ನಿಮ್ಗೆ ಅನಿಸ್ತಿರ್ಬೋದು. ಮೊದಲೇ ಹೇಳ್ದಂಗೆ ಆವಾಗ ಕೆಲಸ ಕೊಟ್ಟರೆ ಸಾಕು ಅನ್ನೋಂಥ ಪರಿಸ್ಥಿತಿ ಇತ್ತಲ್ಲ ಆ ಟೈಮಿನೊಳಗೆ. ಆವಾಗ ಅದನ್ನು ನಾವು ಎನ್ಕೇಜ್ ಮಾಡ್ಕೊತಿದ್ದೆ ಯಾರೋ ಶ್ರೀಮಂತ. ಅವನ ಹತ್ತಿರ ಬರುವಂಥ ಯಾರೋ ಬರಲಿ, ಅವನ ಹತ್ತಿರ ಯಾರು ಬರ್ತಿದ್ರಲ್ಲ ಕೆಲಸ ಕೇಳ್ಕೊಂಡು, ಅವ್ರು ಬಂದಾಗ ಅವ್ರ ಹತ್ರ 3 ತಿಂಗಳ ಅಗ್ರಿಮೆಂಟ್ ಮಾಡ್ಕೋತಿದ್ದ. ಏನಂತ, 3 ತಿಂಗಳ ಒಳಗೆ ನಾನು ಕೆಲಸ ಬಿಡೋದಿಲ್ಲ ಅಂತ ಅಗ್ರಿಮೆಂಟ್ ಮಾಡಿಕೊಡ್ಬೇಕು. ಯಾರೋ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿ ಆ ಶ್ರೀಮಂತಿಗೆ ಅಗ್ರಿಮೆಂಟ್ ಮಾಡಿಕೊಡ್ಬೇಕು ಅವ. ಅಂದ್ರೆ ಅವ ಕೆಲಸ ಕೊಡ್ತಿದ್ದ. ಅಲ್ಲಿ ಕೆಲಸಕ್ಕೆ ಹೋಗೋರು 3 ತಿಂಗಳು ಯಾಕ್ರಿ, ನೀವು ಬೇಕಾದ್ರೆ 30 ವರ್ಷ ಬರ್ಸ್ಕೋರಿ, ನಾನು ನಿಮ್ಮ ಹತ್ರ ಕೆಲಸ ಮಾಡ್ತೇನೆ, ನಮ್ಗೆ ಪಗಾರ ಕೊಟ್ರೆ ಸಾಕು ಅಂತೇಳಿ ಜನ ಅಂತಿದ್ರು. ಅವು ಕೆಲಸ ಮಾಡುವಂಥರ ಹೇಳ್ತಿದ್ರು ಅವಂಗೆ. ಬೇಡ, ಮೊದಲು 3 ತಿಂಗಳು ಮಾಡು, 3 ತಿಂಗಳು ನೀ ಕೆಲಸ ಮಾಡಿದ್ದೆ ಅಂದ್ರೆ ಆಮೇಲೆ ಮುಂದೆ ನೋಡೋಣ ಅಂತ ಅವ ಹೇಳ್ತಿದ್ದ. ಸರಿ ಅಂತ ಆಯಿತು, ಅಗ್ರಿಮೆಂಟ್ ಮಾಡ್ಕೋತಿದ್ದ 3 ತಿಂಗಳಿಗೆ. ಮಾಡ್ಕೊಂಡು ಒಂದೇ ದಿನ ಅವ್ನು ಕುಂದಿರ್ಸ್ಕೊಂಡು ಮೊದಲು ಕೇಳುವಂಥದ್ದು ಏನಪ್ಪ ಅಂತಂದ್ರೆ, ನಿನ್ನ ಹೆಸರೇನು, ನಿಮ್ಮಪ್ಪನ ಹೆಸರೇನು, ಮನೆ ಹೆಸರೇನು, ನಿಮ್ಮ ಅವ್ವನ ಹೆಸರೇನು, ನಿಮ್ಮ ಅಣ್ಣ ತಮ್ಮರು ಎಷ್ಟು ಅವ್ರ ಹೆಸರೇನು, ನಿಮ್ಮ ತಂಗಿಯರು ಎಷ್ಟು ಅವ್ರ ಹೆಸರೇನು, ನಿಮ್ಮ ಊರು ಯಾವುದು, ಇದಷ್ಟ ಅಲ್ಲದ ಮತ್ತು ನಿಮ್ಮ ಮನೆ ದೇವ್ರು ಯಾವುದು, ಇಷ್ಟು ಎಲ್ಲನೂ ಕೇಳ್ಕೊಂಡು ಬರ್ಕೊಂಡ್ಬಿಡ್ತಿದ್ದಾನೆ ಒಂದು ಬುಕ್ನ್ಯಾಗ. ಬರ್ಕೊಂಡು ಸರಿ ಆಯಿತು, ಕೆಲಸ ಸ್ಟಾರ್ಟ್ ಮಾಡೋಣ. ಕೆಲಸ ಸ್ಟಾರ್ಟ್ ಆಯಿತು. 1 ದಿನ ಹೋಯ್ತು, 2 ದಿನ ಹೋಯ್ತು, ಹಂಗೆ ಒಂದು ತಿಂಗಳು ಹೋಯ್ತು. ತಿಂಗಳು ಹೋದ್ಗಳೇ ಅಂತಂದ್ರೆ ಇವಂದು ಸ್ಟಾರ್ಟ್ ಮಾಡಿದ್ದ. ಅವೇನು ಹೆಸರು ಹೇಳಿದ್ದಲ್ಲ, ಅವನ ಹೆಸರು ಹಿಡಿದು ಬೈಯೋದಕ್ಕೆ ಶುರು ಮಾಡೋದು. ಅವನ ಹೆಸರು ಹಿಡಿದ ಬೈಯೋಕ್ಕೆ ಶುರು ಮಾಡೋದು. ಅವ ಏನು ಸಾಹುಕಾರ ತಂದಿದ್ದಂಗೆ ಬಿಡು ಒಲಿ, ಏನು ಬೇದ್ರೆ ಏನಾಯ್ತು ಅಂದ್ಕೊಂಡು ಸುಮ್ಮನೆ ಆಗ್ತಿದ್ದ. ಆಮೇಲೆ ಮತ್ತು ಅವ್ರ ಅಪ್ಪನ ಹೆಸರು ಹಿಡಿದು ಬೈಯೋದು. ಇದೇ ರೀತಿ ಅವ್ರ ತಾಯಿ ಹೆಸರು ಹಿಡಿದು ಬೈಯೋದು. ಇದೇ ರೀತಿ ಇಷ್ಟೆಲ್ಲ ಆಗ್ಯಾಡ್ಕೊಡ್ದಂದ್ರೆ 1-2 ತಿಂಗಳು ಅದು ಆಗೋದು. ಅದು ತಾಯಿ ಹೆಸರಲ್ಲೇ, ತಂಗಿ ಹೆಸರಲ್ಲೇ, ಮತ್ತು ಲಾಸ್ಟಿಗೆ ಎಲ್ಲ ಮುಗಿದು ಊರನ್ನ ಸತಕ್ಕೆ ಬೈಯೋದು. ಅವು ಹೇಳಿದ ಊರ ಹೆಸರು ಬೈಯೋದು, ಹೊಳ್ಳೆ ಅವ್ರ ಮನೆ ದೇವ್ರನ್ನ ಸತಕ್ಕೆ ಬೈಯೋದು. ಇಂಥ ಪರಿಸ್ಥಿತಿ ಅವರಿಗೆ. ಅಲ್ಲಿ ಕೆಲಸಕ್ಕೆ ಹೋದಂಗೆ ರಗಡಾಗಿಬಿಡೋದು. 2 ತಿಂಗಳು ಅಂದ್ರೆ ನೀನು ಬೇಡ, ನಿನ್ನ ದುಡ್ಡು ಬೇಡ, ನಿನ್ನ ಕೆಲಸನೂ ಬೇಡಪ್ಪ, ನಮಸ್ಕಾರ ಅಂತೇಳಿ ಕೆಲಸ ಬಿಟ್ಟು ಹೋಗ್ಬಿಡ್ತಿದ್ದಾರಂತ. ಇದೇ ರೀತಿನ ಒಬ್ಬರು ಹೋದ್ರು ಮರನೇ ದಿನ ಮತ್ತೊಬ್ಬರು ಬಂದೇ ಬಿಡ್ತಿದ್ದೀರಂತ. ಯಾಕಂದ್ರೆ ಕೆಲಸನೇ ಇದ್ದಿರ್ಕಿಲ್ಲಲ್ಲ.
ಅಷ್ಟೆಲ್ಲ ಹಿಂಗೈತೆ ಒಂದು ಐತೆ ಅಂತ ಅಂದರೂ ಸಹ ಇಲ್ಲ ನೋಡೇ ಬಿಡು ಒಂದು ಸ್ವಲ್ಪ ನೋಡೋಣ ಅಂತ ಬರ್ತಿದ್ರಂತ. ಆದರೂ ಈ ರೀತಿ ಒಂದು ಭಾಳ ಅತಿ ಆ, ಬೈಯೋದದು ಮಾಡೋದಂದ್ರೆ ಯಾರು ನಿಂದಿರ್ತಿರ್ಕಿಲ್ಲಂತ ಅಂಥದ್ರಾಗ ಒಬ್ಬವ ನೋಡಿದಂತ ಹೆಂಗಾರ ಬುದ್ಧಿ ಕಲಿಸ್ಬೇಕಲ್ಲ ಯಾರನ್ನ. ಅವನಿಗೆ ಗೆಳೆಯೊಬ್ಬ ಇದ್ದಂತ ಪಕ್ಕಾ ಚಾಲಾಕ್ ಇದ್ದಂತ. ಅವ್ನು ಕೂಡ ಮಾತಾಡ್ಕೊಂಡ ಏನು ನಮ್ಮ ಊರಾಗ ಒಬ್ಬ ಹಿಂಗೆ ಹಿಂಗೆ ಮಾಡಕತ್ತಾನ, ಅವ್ನು ಹೆಂಗಾರ ಬುದ್ಧಿ ಕಲಿಸ್ಬೇಕು. ಏನು ಇಲ್ಲ ಕೆಲಸ ಮಾಡಿಸ್ಕೊತಾನ, ಪಗಾರ ಕೊಡೋದಿಲ್ಲ, ಏನು ಮಾಡ್ತಾನವ, ಹಿಂಗೆ ಹಿಂಗೆ ಹಿಂಗೆಲ್ಲ ಮಾಡ್ತಾನೆ. ಹೌದಾ, ಸರಿ. ಆಗಿನ ಕಾಲಕ್ಕೆ ನಾ ಮಾಡ್ತೀನಿ ಒಂದು ಕಡೆ ಕೆಲಸ ಅಂದಂತಾವ. ನೀ ಮಾಡಿದ್ರೆ ನಂದು 2 ಎಕರೆ ಹೊಲ ನಿನಗೆ ಬರ್ಕೊಡ್ತೇನೆ ಅಂದಂತಾವ. ಯಾರು ಅವನಿಗೆ. ಸರಿ ಆಯಿತು ನೋಡೋಣ ಬರ್ದು ಕೊಡಂತ್ಯ, ಹೋಗಿ ಬರ್ತಾನೆ ಅಂತೇಳಿ ಅವನಂತೇಳಿ ಕೆಲಸ ಕೇಳ್ಕೊಂಡು ಹೋದಂತ. ಹೋದ ಅವ ಮತ್ತು ಅವ್ನಿಗೆ ಗೊತ್ತಿತ್ತಲ್ಲ ಎಲ್ಲ, ಅವ್ನದ್ದು ಅಗ್ರಿಮೆಂಟು ಅವನದೆಲ್ಲ ಏನೇನು ಕಾಯ್ದೆ ಏನೈತಿ ಎಲ್ಲ ಅದು ಮಾಡಿದ. ಸರಿ ಆಯ್ತು. ಇವೆಲ್ಲ ಅವ್ನಿಗೆಲ್ಲ ಹೆಸರು ಹೇಳಿದ ಎಲ್ಲ ಮಾಡಿ ಎಲ್ಲ ಮಾಡಿದ, ಕೆಲಸ ಸ್ಟಾರ್ಟ್ ಮಾಡಿದ. ಸರಿ, ಒಂದು ತಿಂಗಳ ಮೇಲೆ ಬೈಯಕ್ಕೆ ಶುರು ಮಾಡಿದ. ಹೆಂಗೆ ಬೈತಾನೆ ಇವ್ನು ನಗಕ್ಕೆ ಶುರು ಮಾಡಿದ. ಅವ್ನು ವಿಚಿತ್ರ ಆಕೈತಿ, ಏನು ಬೈದ್ರೆ ನಗ್ತಾನೆ ಅಲ್ಲಿ ಅಂತ. ಸರಿ ಆಯ್ತು ಅಂತೇಳಿ ಏನೋ ಅವ್ನ ಹೆಸರು ಬೈದಕ್ಕೆ ನಗಕತ್ತಾನ. ತಡಿ ತಂದೆ ಹೆಸರು, ತಾಯಿ ಹೆಸರು, ಅಕ್ಕ ತಂಗಿಯರ ಹೆಸರು ಎಲ್ಲರೂ ತೊಗೊಂಡ್ರೆ ಹೆಂಗೆ ಆಕತ್ತೀವಿ ನೋಡೋಣ ಅಂತೇಳಿ ಅಂದ. ಹಂಗಂಗೆ ಒಂದೊಂದು ಸ್ಟಾರ್ಟ್ ಮಾಡಿದ. ಅವೆಲ್ಲ ಅವ್ನು ಹೆಂಗೆ ಬೈತಾನೆ ಅವ್ನು ನಗಕ್ಕೆ ಶುರು ಮಾಡೋ. ಅವ್ನು ವಿಚಿತ್ರ ಆಗಿಬಿಡ್ತಿ ಅಂತ, ಇದೆಂಥ ಪ್ರಾಣಿ ಕುಳಿತಪ್ಪ ನನಗೆ. ಇಷ್ಟು ವರ್ಷ ಆಯ್ತು, ಯಾರೂ ಈ ಥರ ಮಾಡಿರ್ಕಿಲ್ಲ. ಒಂದು ಸ್ವಲ್ಪ ಹೊಳ್ಳಿ ಯಾರು ಮಾತಾಡ್ತಿದ್ರೆ ಯಾಕೆ ಹಿಂಗೆ ಬೈತೀರಿ ಅಂತೇಳಿ, ಏನು ಅನ್ನವಲ್ಲ, ಹೆಂಗೆ ಬೈತಾನೆ ಹಂಗೆ ನಗ್ತಾನಲ್ಲ, ಹಂಗೆ ವಿಚಿತ್ರ ಆತಂತ ಅವ. ಆಗಿ ಲಾಸ್ಟಿಗೆ ಎಲ್ಲಿಗೆ ಬಂತಂದ್ರೆ ಅದು 3 ತಿಂಗಳಿಗೆ ಇನ್ನು 2 ದಿನ ಬಾಕಿ ಇತ್ತಂತ. ಎಷ್ಟು? 2 ದಿನ. ಸಾಕಾಗಿಬಿಡ್ತಂತ ಅವ ಶ್ರೀಮಂತಗೆ. ಇವ್ ಪಗಾರ ಓದೋಗ್ಬಿಡ್ತಾನೆ ಇವ. ಅದಕ್ಕೆ ಅವತ್ತು ಕರೆದ, ಏನು ನಿನಗೆ ಸ್ವಲ್ಪರ ನಾಚಿಕೆ ಮಾನ ಮರ್ಯಾದೆ ಐತಿ, ಇಷ್ಟೆಲ್ಲ ಬೈತೀನಿ ನನಗೆ ಒಂದಿಟ್ಟು ಮನ್ಸಿಗತ್ತಲ್ಲ. ನೋಡ್ರಿ, ಇನ್ನು 2 ದಿನ ಐತಿ, ಹೌದಾ, ನಿಮ್ಮ ಅಗ್ರಿಮೆಂಟ್ ಪ್ರಕಾರ 2 ದಿನ ಮುಗಿಲಿ, ಆಮೇಲೆ ಮಾತಾಡೋಣ. ಒಂದು ದಿನ ಇನ್ನೊಂದು ದಿನ ಆಯ್ತು ಅಂದಾಗ ಅವ್ನು ಕೆಲಸ ಬಿಡಿಸಿದಂತ. ಕೆಲಸ ಬಿಡಿಸಿ ತನ್ನ ಎದುರಿಗೆ ಕುಂದಿರ್ಸ್ಕೊಂಡ ಅವತ್ತೊಂದು ದಿನ ಏಕಭೇದ ಚಕ್ಕಪಟಿ. ಏನು ಅಂಥ ಬೇಗಳಂತ ಉಳಿದಿಲ್ಲ, ಅಂಥ ಬೇಗಳೆಲ್ಲ ಭೇದ. ಬೈಯವ ಇವನಾಗವ. ಲಾಸ್ಟಿಗೆ 3 ತಿಂಗಳು ಮುಗೀತು. ಸರಿ, 3 ತಿಂಗಳು ಮುಗೀತು, ಈಗಾರ ಹೇಳು ಅಂದಂತ. ಪಗಾರ ಕೊಡು ಮೊದಲು ಅಂದಂತ. ನಾ ದುಡ್ದಿದ್ದು ಏನು ಆಯ್ತಲ್ಲ ಕೂಲಿ, ಆ ಕೂಲಿ ಕೊಡು, ಆಮೇಲೆ ಹೇಳ್ತಾನೆ. ಸರಿ ಆಯ್ತಂತ ಹೇಳಿ ಅವ್ನು ದುಡ್ದಿದ್ದು ಏನೈತೆ ಅವೆಲ್ಲ ಕೊಟ್ಟಂತ. ಈಗಾದ್ರೆ ಹೇಳು. ಸರಿ, ಏನು ನಾನು ನನ್ನ ಹೆಸರು ಅಂತ ಹೇಳಿದ್ನಲ್ಲ ನಿನಗೆ, ಅದು ನನ್ನ ಹೆಸರು ಅಲ್ಲ, ಅದು ಯಾರ್ದೋ ಗೊತ್ತಿಲ್ಲ ನನಗೆ. ಮತ್ತು ನಮ್ಮ ಅಪ್ಪನ ಹೆಸರು ಹೇಳಿದ್ನಲ್ಲ, ಅದು ನಮ್ಮ ಅಪ್ಪನ ಹೆಸರು ಅಲ್ಲ, ಅದು ಯಾರ್ದೇನೋ ಗೊತ್ತಿಲ್ಲ. ಮತ್ತು ನಮ್ಮ ಮನೆ ಹೆಸರು ಹೇಳಿದ್ನಿ, ಅದು ನಮ್ಮ ಮನೆ ಹೆಸರಲ್ಲ, ಅದು ಯಾರ್ದು ಏನೋ ಗೊತ್ತಿಲ್ಲ. ಮತ್ತು ನಮ್ಮ ಅವ್ವನ ಹೆಸರು ಅದಲ್ಲ, ಮತ್ತು ನಮ್ಮ ಊರು ಅದಲ್ಲ, ಮತ್ತು ನಮ್ಮ ಮನೆ ದೇವ್ರೂ ಅದಲ್ಲ. ನಮ್ಮ ಮನೆ ದೇವರ ಬೇರೆ ಐತಿ. ನೀ ಯಾರ್ದೋ ಹೆಸರಿಗೆ, ಯಾರ್ದೋ ಊರಿಗೆ, ಯಾರ್ದೋ ಮನೆಗೆ, ಯಾರ್ದೋ ಮನೆ ದೇವರಿಗೆ ಬೇರೆ ನನಗೆ ಯಾಕೆ ಸಿಟ್ಟು ಬರ್ತೈತಿ? ನನ್ನ ಹೆಸರೇ ಬೇರೆ ಐತಿ. ಇವಾಗ ಸಾವ್ಕಾರಾಗ ದಿಗಲ ಬಿಡ್ದಂಗೆ ಆತಂತ, ಹಿಂಗೂ ಮಾಡ್ಬೋದಾ ಅಂತ. ಅವಾಗ ಅವ ಸಾವ್ಕಾರ ಅಂದಂತ, ತಮ್ಮ ಕಣ್ ತರಿಸಿದಿಲ್ಲಪ್ಪ ನನ್ನ ಮನುಷ್ಯ. ಯಕಶ್ಚಿತ್ತ ನಾನು ಒಂದೊಂದು ಹೆಸರಿನ ಒಂದು ಇದಕ್ಕೆ ಯಾವ ರೀತಿ ಅಂಟ್ಕೊತೈತಲ್ಲ, ಇದನ್ನು ನೀನು ಈ ಥರ ಬುದ್ಧಿ ಉಪಯೋಗ ಮಾಡಿ ನನ್ನ ಏನೋ ಒಂದು ದುರ್ಬುದ್ಧಿ ಇತ್ತು, ಆ ದುರ್ಬುದ್ಧಿಯಿಂದ ನನ್ನ ಹೊರಗೆ ತಂದಿಲ್ಲ ತಮ್ಮ. ಆತಪ್ಪ, ಇವತ್ತಿನ ಇಂಥ ಒಂದು ಕೆಲಸ ಮಾಡೋಕೆ ನಾವು ಹೋಗೋದಿಲ್ಲ, ಕಣ್ ತರಿಸಿದ್ದು ನನಗಂತೇಳಿ ಅಂದ. ಅವತ್ತಿಂದ ಅದನ್ನು ಬಿಟ್ಟು ಚೆಂದಾಗೆ ಜೀವನ ಮಾಡೋಕೆ ಸ್ಟಾರ್ಟ್ ಮಾಡಿದಂತ. ಈ ರೀತಿ ಇರ್ತೈತಿ. ಅಂದ್ರೆ ನಾಮಾಭಿಮಾನ ಇರಬಾರ್ದಂತಲ್ಲ, ಮತ್ತು ಅದನ್ನೆಲ್ಲ ಬಿಟ್ಟು ನೀವು ಹಾಕೋಲ್ಲ. ಕೆಲವೊಂದು ಟೈಮ್ನೊಳಗೆ ಹಿಂದೆ ಸರ್ಕೋದ್ರಿಂದ ಆಗುವಂಥ ಸಾಕಷ್ಟು ಅನಾಹುತಗಳು ಆಗದೇ ಇರ್ತಾವೆ ಅಷ್ಟ. ಕೆಲವೊಂದಷ್ಟು ಆಗುವಂಥ ಕೆಟ್ಟ ಅನಾಹುತಗಳು ಬರೀ ಇದರಿಂದ ಆಗಿರ್ತಾವೆ. ಬರೀ ಯಾರೋ ಬೇದರು,
ಯಾರೋ ಒಂದು ಬೇಜಾರ ಅದಕ್ಕೆ ಸಾಕಷ್ಟು ಏನು ಅವು ಯಾವ ಮಟ್ಟಕ್ಕೆ ಹೋಗಿಬಿಟ್ಟಿರ್ತಾವೆ ಅಂತಂದ್ರೆ ಅದು ಬ್ಯಾಡ ಅದು ಅಷ್ಟು ಕೆಟ್ಟ ಪರಿಸ್ಥಿತಿಗೆ ಇರ್ತಾವೆ. ಆ ಸಮಯದೊಳಗೆ ಸ್ವಲ್ಪ ಹಿಂದೆ ಸರಿದು ಬಿಟ್ರೆ ಏನಾಗ್ಬಿಡ್ತೈತಿ ಅದಷ್ಟು ಕಷ್ಟ. ಆದ್ರೆ ಇವ್ರು ಹಂಗೆ ಮಾಡೋದಲ್ಲ, ನಾವು ಹಿಂದೆ ಸರಿದ್ರೆ ನಮ್ದು ಇಮೇಜ್ ಕಡಿಮೆ ಆಕತಿ. ಹಿಂಗೆ ಟೈಮು ವೇಳೆ ನೋಡ್ಕೋಬೇಕು, ನೋಡ್ಕೊಂಡು ಅದನ್ನು ಮಾಡುವಂಥ ಕೆಲಸ ಮಾಡಬೇಕು. ಇದು ಇವತ್ತಿನ ಕತೆ. ನಾಳೆ ಇಂಥದ್ದು ಇನ್ನೊಂದು ಕತೆ ತೊಗೊಂಡು ಬರ್ತೀನಿ ನಿಮ್ಮ ಹತ್ರ. ಅಲ್ಲಿವರೆಗೂ ಧನ್ಯವಾದಗಳು. ಅದೇ ಮತ್ತು ಇನ್ನೊಂದು, ಈ ನನ್ನ ವಿಡಿಯೋಗಳನ್ನ ಸ್ವಲ್ಪ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಇವನ್ನೆಲ್ಲ ಸ್ವಲ್ಪ ಹೆಚ್ಚಿಗೆ ಶೇರ್ ಮಾಡಿರಿ, ಹೆಚ್ಚಿಗೆ ಜನರಿಗೆ ಇವೆಲ್ಲ ಸ್ವಲ್ಪ ಮುಟ್ಟಲಿ. ಧನ್ಯವಾದಗಳು.